ಗೈಸ್ ಇವತ್ತು ನಾವು ಒಂದು ಕ್ರೇಜಿ ಕಂಟೆಂಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಅದೇನು ಕಂಟೆಂಟ್ ಅಂದರೆ ಈ ಜಾಗದಲ್ಲಿ ಒಂದು ಹಟ್ ಮೀನ್ಸ್ ಕುಡಿಸ್ಲು ಕಟ್ಟಕ್ಕೆ ಹೋಗ್ತಿದ್ದೀವಿ ಗೈಸ್. ಅದನ್ನ ಹೆಂಗೆಲ್ಲ ಕಟ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದು ನೀವೇ ನೋಡಿ. ನಾವು ಯೂಸ್ ಮಾಡ್ತಿರೋದು ಬರೀ ನ್ಯಾಚುರಲಾಗಿ ಸಿಗೋಂಥವು ಗೈಸ್. ಯಾವುದೇ ಥರ ಐಟಮ್ಗಳ್ನ ಕೊಂಡ್ಕೊಳಲ್ಲ, ಏನೂ ಇಲ್ಲ, ಏನು ದುಡ್ಡಿಗೆ ಏನೂ ತರಲ್ಲ. ಬರೀ ಇವೆರಡು ಯೂಸ್ ಮಾಡಿ, ತಂತಿ ಯೂಸ್ ಮಾಡಿ ಇಲ್ಲೇ ಸಿಗುವಂಥ ನ್ಯಾಚುರಲ್ ಆಗಿರೋವಂಥವು ಐಟಮ್ಗಳ್ನ ಒಂದು ಹಟ್ ರೆಡಿ ಮಾಡಬೇಕು ಗೈಸ್. ಇದೇ ನಮ್ಮ ಚಾಲೆಂಜ್ ಗೈಸ್. ಸೊ ಎಷ್ಟೊತ್ತಿಗೆ ಮಾಡ್ತೀವಿ, ಎಷ್ಟು ಅವರ್ ತಗೊತೀವಿ ಮಾಡೋಕ್ಕೆ, ಡೇ 2 ಮತ್ತು ಏನೆಲ್ಲ ಕಷ್ಟಪಡ್ತೀವಿ ಅದು ಮಾಡೋಕ್ಕೆ. ಕೈಯೆಲ್ಲ ಹೆಂಗಾಗೋಗ್ಬಿಟ್ಟಿದೆ ಮತ್ತು ಮುಗಿಯುತ್ತಾ ಹಟ್ ಮಾಡೋದು ಡೌಟ್ ಆಗ್ತಾ ಇದ್ದಂಗೆ ಅದು. ಆ್ಯಂಡ್ ಅದು ಮಾಡಿರೋ ಅಂಥದ್ದು ಬೀಳ್ದಂಗೆ ಗಟ್ಟಿಯಾಗಿರುತ್ತಾ ಅಲ್ಲಾಗ್ತೈತೆ ಗೈಸ್, ಗೊತ್ತಿಲ್ಲ ಗೈಸ್. ಜಸ್ಟ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಹೇಳ್ಬೇಕು ಗೈಸ್, ನಾನು ನೀರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಕಮೆಂಟ್ ಆಗ್ತಿರೋದು, ಈ ವಿಡಿಯೋಗೆ ಯಾರ್ಯಾರು ಗುಡ್ ಕಮೆಂಟ್ ಹಾಕ್ತೀರಾ ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ಈ ವಿಡಿಯೋ ಹಾಕ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗುಡ್ ಕಮೆಂಟ್ ಹಾಕಿರೋನ್ನ ಹೆಸ್ರನ್ನ ಮೆನ್ಷನ್ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದೊಂದು ಚಿಕ್ಕ ಕಮೆಂಟ್ ಹಾಕಿ, ಅಂದರೆ ನಿಮ್ಮ ಅನಿಸಿಕೆ, ನಿಮ್ಗೆ ಏನು ಅನಿಸುತ್ತೋ, ನಿಮ್ಗೆ ವಿಡಿಯೋ ನೋಡಿ ಏನು ಅನಿಸುತ್ತೋ ಅದೇ ಥರ ಕಮೆಂಟ್ ಹಾಕಿ ತಿಳಿಸಿ. ಸೊ ಗೈಸ್ ಈ ಹಾರೇನ ಇಲ್ಲೇ ಬಚ್ಚಿಕ್ತಿದ್ದೀವಿ, ಯಾಕಂದರೆ ಇದೊಂದು ಕಡ್ಡಿ ಕಟ್ಕೊಂಬರೋಕೆ ಏನಿದೆ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಹಾಕ್ತಾಯಿದ್ದೀವಿ ಗೈಸ್. ಈಗ ಇದೊಂದು ಬಳಸ್ಬಿಟ್ಟು ನಾವೀಗ ಅದಕ್ಕೆ ಏನೇನು ಬೇಕೋ ಐಟಮ್ಗಳ್ನ ಮೀನ್ಸ್ 4 ಕೋಲು ಮತ್ತು ಒಂದೆರಡು ಎತ್ತರದವು ಕೋಲ್ಗಳು, 4 ಚಿಕ್ಕಂದವು ಕೋಲ್ಗಳು ಕಡಿದ್ಬಿಟ್ಟು ಎಳ್ಕೊಂಬರ್ಬೇಕು ಗೈಸ್. ಈಗ ಕಡಿಯೋಕ್ಕೆ ಬಂದಿದ್ದೀವಿ, ಸಿಕ್ಕಿದೆ ನೋಡಿ, ಒಣಗೋಗಿದೆ. ಆಮೇಲೆ ಹಸಿ ಮರ ಕಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಗಿಡ ಬೆಳೆಸೋಕ್ಕಾಗಲ್ಲ ಅಂತೇಳಿ ಬೈಬೇಡ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಫೈನಲಿ ಒಂದು ರೆಡಿ ಆಯಿತು. ನೆಕ್ಸ್ಟಿಗೆ ಹೋಗೋಣ. ಇನ್ನು ನಾವು 6 ಕಡಿಬೇಕು, 5 ಕಡಿಬೇಕು ಗೈಸ್. ಬನ್ನಿ ಗೈಸ್, ನಮ್ಗೆ ಇನ್ನೊಂದು ಸಿಕ್ಕಿದೆ. ಗೈಸ್ 2 ಡಮರು, ಇನ್ನು 4 ಗಡಿಯೋ. ಗೈಸ್ 5 ಇಲ್ಲೇ ಕಡಿದ್ವಿ, ಇನ್ನೊಂದು ಅಲ್ಲೇ ಹೊಲ್ದ ಹತ್ರ ಇದೆ ಗೈಸ್, ಅದೇ ರೆಡಿ ಮಾಡ್ಕೊತೀವಿ. ಯಾಕಂದರೆ ಇಲ್ಲಿಂದ ತಗೊಂಡೋಗೋದು ಕಷ್ಟ ಆಗುತ್ತೆ ಗೈಸ್, ಸ್ವಲ್ಪ ದೂರ ಬಂದಿದ್ದೀವಿ. ಸೊ ಬರೀ ಇವೆಲ್ಲ ಎತ್ಕೊಂಡು ಹೊರಗೋಣ, ಲೆಟ್ಸ್ ಗೋ. ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ನೋಡ್ರಿ ನಮ್ದು ಎಳೆಯೋಕ್ಕಾಗ್ತಿಲ್ಲ, ಸ್ಕೂಟಿ ಕಟ್ಕೊಂಡು ಎಳಿತಿದ್ವಿ, ಭಾರ ಇದ್ದಾವೆ, ಎಳೆಯೋಕ್ಕಾಗ್ತೀವಿ, ಓದ್ಕೊಂಬರೋಕ್ಕಾಗಲಿಲ್ಲ, ಅಡ್ಡ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಸೀಸನ್ ಇಟ್ಕೊಂಡು ಹೋಗೋಣ ಅಂತ ಎಳ್ಕೊಂಡು ಹೋಗ್ತೀವಿ. ನೋಡ್ರಿ ಎಳಿತೀವಿ, ಪಡ್ಯಾ ಏನು ಟ್ರಿಕ್ಸ್ ಅಲ್ವಾ ಗೈಸ್ ನಮ್ಮದು. ನಾವು ಕಟ್ಕೊಂಡು ಹೆಂಗೆ ಹೇಳ್ಕೊಂಡು ಹೋಗ್ತೀವಿ, ಆಗ್ತಿಲ್ಲ ಗೈಸ್. ಮೊಬೈಲ್ ರೆಕಾರ್ಡ್ ಮಾಡೋಕ್ಕಾಗಲ್ಲ, ತೋರಿಸ್ತೀನಿ ಗೈಸ್. ನೋಡ್ರಿ ತಂದುಬಿಟ್ವಿ ಫೈನಲಿ. ಇವೆರಡು ತರಕ್ಕೆ ಮಾತ್ರ ಸಾಹಸ ಮಾಡಿಬಿಟ್ವಿ ಗೈಸ್. ನಾವೇನೇನು ಸ್ಕೂಟಿಲಿ ಇಕ್ಕೊಂಬಂದ್ವಿ, ಇವೆರಡು ತರಕ್ಕೆ ಸಾಹಸ ಆಗ್ಬಿಡುತ್ತೆ ನಮ್ಮದು. ಮಕ ಎಲ್ಲ ಬೆವ್ರನ್ನ ಕಿತ್ಕೊಂಡ್ಬಿಟ್ವಿ ಒಂಥರ ಔಷಧಿಗೆ. ಅಲ್ಲಿಂದ ಸಖತ್ ಕಷ್ಟ ಆಯಿತು ಗೈಸ್ ಇವನ್ ತರೋದು. ತೂಕ ಇದ್ವು, ಇವು ತೂಕ ಇದ್ವು. ಇವನೇನು ಚಿಕ್ಕವಲ್ಲ, ಸ್ಕೂಟಿಲಿ ಇಕ್ಕೊಂಬಂದ್ಬಿಟ್ವಿ, ಮಧ್ಯ ಸೀಟ್ ಇಬ್ಬರು ಮಧ್ಯದಾಗ ಇಕ್ಕೊಂಬಂದ್ಬಿಟ್ಟು. ಇವನ್ನ ಅಡ್ಡನ್ನು ಇಕ್ಕೊಳಕ್ಕಾಗಲ್ಲ, ಇತ್ಲಾಗ ಹಿಂಗೆ ಸೀದಾ ಇಟ್ಕೊಂಡು ಕೈಯಾಗೆ ಇಟ್ಕೊಳಕ್ಕೂ ಆಗಲ್ಲ, ಒತ್ಕೊಳಕ್ಕೂ ಆಗಲ್ಲ. ನಾವೇನು ಮಾಡಿವಿ, ಆ ಕಡೆ ಎರಡಕ್ಕೂ ಹಗ್ಗ ಕಟ್ಬಿಟ್ಟು ಮಧ್ಯಕ್ಕೆ ಒಂದು ಕೊಕ್ಕೆ ಹಾಕ್ಬಿಟ್ಟು ತಗಲಾಕ್ಬಿಟ್ಟು ಹಿಂದೆಗಡೆ ಉಲ್ಟಾ ತಿರ್ಕೊಂಡೊಬ್ರು ಇರ್ಕೊಂಡು ಕೂತ್ಕೊಂಡ್ವಿ ಗೈಸ್. ಹಂಗೆ ಎಳ್ಕೊಂಬಂದ್ವಿ ಸಾಹಸ ಮಾಡಿ. ಹೆಂಗಿತ್ತು ನಮ್ಮ ಟೆಕ್ನಿಕ್ಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಗೈಸ್ ಈಗ ಇದೇ ಜಾಗದಾಗ ಮಾಡ್ಬೇಕು ಗೈಸ್ ನಾವು. ಅವರೆಲ್ಲ ಸುತ್ತಮುತ್ತ ಹೆಂಗೈತೆ, ಈ ಕಡೆ ನಮ್ಮ ತೋಟ, ಇದು ತಮ್ಮ ತೋಟ, ಇಲ್ಲೇ ಮಾಡಬೇಕು ಅಂತ ಗೈಸ್ ನಾವು. ಇದು ನಮ್ಮ ಮೋಟ್ರು. ಯಾಕೆ ಇಲ್ಲೇ ಮಾಡ್ತಿದ್ದೀವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಗೈಸ್. 2 ರೀಸನ್ಸ್ ಇದ್ದಾವೆ. ಒಂದು ರೀಸನ್ ನಮಗೆ ಪರ್ಸ್ನಲ್ ರೀಸನ್, ನಮ್ಮದೊಂದು ಪರ್ಸ್ನಲ್ ರೀಸನ್ ಇದೆ. ಇನ್ನೊಂದು ಮಳೆ ಬಂದಾಗ ಇಲ್ಲೆಲ್ಲೋ ಹೋಗೋಕ್ಕೊಂದು ಗುಡ್ಲು ಇಲ್ಲ ಗೈಸ್ ನಮ್ಮ ಹೊಲ್ದ ಹತ್ರ. ಸಡನ್ನಾಗಿ ಮಳೆ ಬಂತು ಅಂದರೆ, ಸೊ ಅದಕ್ಕೋಸ್ಕರ ಇಲ್ಲೊಂದು ನಾವೊಂದು ಕಟ್ಟೋಣ ಅಂತ. ಆ್ಯಂಡ್ ನಮ್ಮದೇನು ಪರ್ಸ್ನಲ್ ಇನ್ನೊಂದು ರೀಸನ್ ಇದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಸೊ ಇಲ್ಲಿ ಗೈಸ್ ಇಲ್ಲೊಂದು, ಅಲ್ಲೊಂದು 4 ಹಾಕ್ಬಿಟ್ಟು ಒಂದು ಬೆಡ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಚಪ್ರ ಥರ ಹಾಕೋದು ಗೈಸ್. ಆ ಥರ ಪ್ಲ್ಯಾನ್ ಹಾಕಿದ್ದೀವಿ. ನೋಡೋಣ ನಮ್ಮ ಪ್ಲ್ಯಾನು ಸಕ್ಸಸ್ ಅಥವಾ ಫೇಲಿಯರ್ ಆಗುತ್ತೋ ಅಂತ ಕೊನೆವರೆಗೂ ನೋಡಿ.
ಲೆಟ್ಸ್ ಸ್ಟಾರ್ಟ್ ಗುಂಡಿ ತೋಡಿಂಗು ಗೈಸ್. ಈಗ ಗೈಸ್ ಫಸ್ಟ್ನೇ ಗುಂಡಿ ತೋಡ್ತಾ ಇದ್ದೀವಿ. ಇನ್ನು 6 ಗುಂಡಿ ತೋಡ್ಬೇಕು ನಾವು ಟೋಟಲಾಗಿ. ಸೊ ಇನ್ನೂ 1 ಗುಂಡಿ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಟೋಟಲು ಈಗ 2 ಗುಂಡಿ ತೋಡಿದ್ದೀವಿ. ಹೊಟ್ಟೆ ಹಸಿತೈತೆ, ಹೋಗಿ ಊಟ ಮಾಡ್ಕೊಂಬರ್ಬೇಕು ಗೈಸ್. ಮನೆ ಹತ್ರ ಊಟ ಮಾಡ್ಕೊಂಬರ್ತೀವಿ. ಊಟ ಮಾಡ್ಕೊಬಂದು ಕಂಟಿನ್ಯೂ ಮಾಡೋಣ ಅಂತ ಗೈಸ್. ಆಗಲ್ಲ ಗೈಸ್, ಊಟ ಹೊಟ್ಟೆ ಹಸಿತೈತೆ, ಶಕ್ತಿ ಇಲ್ಲ. ಆರೇ ಎಲ್ಲ ಹಾಕೋಕ್ಕೆ ಶಕ್ತಿ ಗೊತ್ತಿಲ್ಲ. ಸೊ ಆ ಊಟ ನೋಡೋಕ್ಕೆ ಈಗ ನಾವು ಬೇರೆ ಪ್ಲ್ಯಾನ್ ಆಯಿತು ಗೈಸ್. ತಿರ್ಗಾ ಬೇರೆ ಪ್ಲ್ಯಾನ್ ಮಾಡೀವಿ. ಅದು 2 4 3 5 ಗೂಟ 4 ಗೂಟನ ಇಟ್ಬಿಟ್ಟು ಈ ಕಡೆ ಹಿಂಗೆ ಒಬ್ಬದೊಂದು ತುಂಡು ಹಾಕ್ಬಿಟ್ಟು ಮಾಡೋಣ ಅಂತ ಸ್ಕೆಚ್ ಆಗಿದೆ. ತಿರ್ಗಾ ಸ್ಕೆಚ್ಚು ಬದಲಾಗ್ಬಿಟ್ಟಿದೆ ಗೈಸ್. ಸ್ಕೆಚ್ ಬದಲಾವಣೆ ಆಗಿದೆ. ಸೊ ಅದಕ್ಕೆ ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಬಂದ್ಬಿಟ್ಟು ತಲೆ ಓಡ್ತಿಲ್ಲ. ಸೊ ತಿರ್ಗಾ ತಲೆ ಓಡಿಸಿ ತಿರ್ಗಾ ಒಂದಿನ ನಸೀಬ್ ಕೆಲಸ ಮಾಡೋಣ ಬರ್ರಿ ಒನ್ ಗೈಸ್. ವಿ ಆರ್ ಬ್ಯಾಕ್ ಟು ದ ವರ್ಕ್ ಗೈಸ್. ನೋಡಿ ಮಂತಕ್ಕೆ ಹೋಗಿ ಬರ್ತಾನೆ ಒಂದು ಕ್ಯಾಮ್ರಾ ತಂದಿದ್ದೀವಿ. ಗಾಡಿ ಚೇಂಜು, ಸ್ಕೂಟಿ ಬೇಡ ಅಂತ ಈಗ ವರ್ಕ್ನ ಕಂಟಿನ್ಯೂ ಮಾಡ್ತೀವಿ ಗೈಸ್. ಮತ್ತೊಂದು JCB ತೆಗೆದು ಇನ್ನು ಅಲ್ಲೆರಡು 3 ಗೈಸ್. ಐಡಿಯಾ ಆಮೇಲೆ ಹೇಳ್ತೀನಿ, ಐಡಿಯಾ ಚೇಂಜ್ ಆಗುತ್ತೆ. ಬರೀ ಚೇಂಜ್ ಆಗುತ್ತೆ. ವರ್ಕ್ ಸ್ಟಾರ್ಟ್ ಮಾಡೋಣ, ಬೇಗ ಮುಗಿಸೋಣ. ನಂಗೊಂದು ಡೌಟ್ ಆಗ್ತಾಯಿದೆ ಗೈಸ್, ಇವತ್ತು ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ ಗೈಸ್. ಅನ್ನಿಸಿಕೆ ಪ್ರಕಾರ ಮಾಡ್ತೀವಿ ಅನ್ಸುತ್ತಾ ಗೊತ್ತಿಲ್ಲ ಗೈಸ್. ಸೊ ನೀವು ವೆಯ್ಟ್ ಮಾಡಿ, ಆಗುತ್ತೋ ಆಗಲ್ವೋ ಅಂತ. ನಮ್ಮ ಅನಿಸಿಕೆ ಪ್ರಕಾರ ಟ್ರೈ ಮಾಡ್ತೀವಿ ಮುಗ್ಸೋಕ್ಕೆ. ಟ್ರೈ ಮಾಡ್ತೀವಿ ಗೈಸ್. ಲೆಟ್ಸ್ ಸ್ಟಾರ್ಟ್ ಗೈಸ್. ನೋಡಿರಿ, ಫಸ್ಟ್ನೇ ಕಾಲ್ ನೆಟ್ಟಿದ್ದೀವಿ. ಸೊ ಗೈಸ್ 2 ಗೂಟ ನೆಟ್ಟಿದ್ದೀವಿ. ಅದೊಂದು ಹಾಕಿದ್ದೀವಿ. ಸೊ ಎಲ್ಲ ಗುಜ್ಜನ ಕೂರ್ಬಿಟ್ಟಿದ್ದೀವಿ ಬಿಗ್ಗೆಗೆ ಅಲ್ಲಾಡ್ದಂಗೆ. ಇದೊಂದು ನೋಡಿ ತೋಡೋಕ್ಕಾಗಲ್ಲ, ಒಂದು ಇಷ್ಟುದ್ದ ನಮ್ಮ ಕೈಯಷ್ಟುದ್ದ ತೋಡಿವಿ. ಆಮೇಲೆ ತೋಡೋಕ್ಕಾಗಲಿಲ್ಲ, ಕಲ್ಲು ಸಿಕ್ತು. ಅದಕ್ಕೆ ಅದನ್ನು ಸ್ವಲ್ಪ ಹಂಗೆ ಮಣ್ಣು ಮುಚ್ಚಿಬಿಟ್ಟು ನೀಟಾಗಿ ಕೂರ್ಬಿಟ್ಟು ತಿರ್ಗಾ ಅಲ್ಲಾಡ್ಬಾರ್ದು, ಬಿಗಿ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಕಲ್ಲಿಗೆ ಕೊಟ್ಬಿಟ್ಟು 2 ಕಲ್ಲು ಆ ಕಡೆಯಿಂದ ಬಿಗಿ ಮಾಡಿಬಿಟ್ಟಿದ್ವಿ. ಅಲ್ಲಾಡಲ್ಲ ಅದು, ಆ ಕಡೆ ದಿನ ಕೂತೈದು ಈ ಕಡೆದೇನು ಹಂಗಂಗೆ ಒಂದು ಕಡ್ಡಿ ಹಾಕ್ಬಿಟ್ಟು ಇದನ್ನು ಸಮ ಮಾಡ್ತೀವಿ ಗೈಸ್. ಫುಲ್ ನೋಡಿ ಮಸ್ತಾಗಿರುತ್ತೆ. ಸೊ ಗೈಸ್ ಇವತ್ತಿಗೆ ಇಷ್ಟ ಆಯಿತು ಗೈಸ್. ನೋಡಿ ಇಷ್ಟ ಆಗೈತೆ. ಟೈಮ್ ಅಲ್ಲೇ 6:30 5 ಗಂಟೆ ಆಗಿಬಿಟ್ಟಿದೆ. ಸೊ ನಮಗೂ ಸುಸ್ತಾಗ್ಬಿಟ್ಟಿದೆ ಫುಲ್ಲು. ಸೊ ಹೋಗ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ತೀವಿ ಗೈಸ್. ಅಷ್ಟೇ ಗೈಸ್, ಆಗೋಯ್ತು. ಇಷ್ಟ ಇವತ್ತಿಗೆ ಇಷ್ಟ ಆಯಿತು ಗೈಸ್. 1 ಡೇಗೆ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದೆ ಲೇಟ್ ಆಯಿತು. ಸೊ ಟು ಬಿ ಕಂಟಿನ್ಯೂ ಟುಮಾರೋ ಗೈಸ್. ಲೆಟ್ಸ್ ಚಿಲ್ ಟುಮಾರೋ. ಗೈಸ್ ಡೇ 2ಗೆ ನಿಮಗೆಲ್ಲ ಸ್ವಾಗತ ಗೈಸ್. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಅವನ್ನ ದೆಬ್ಬೆ ಎಲ್ಲ ರೆಡಿ ಮಾಡಿವಿ ಗೈಸ್. ಅಡಿಕೆ ಗಿಡದ ದೆಬ್ಬೆ ಎಲ್ಲ ರೆಡಿ ಮಾಡಿವಿ. ಮೇಲೆ ಕೆಳಗಡೆ ಹಾಕೋಕ್ಕೆ ಫುಲ್ ಬೆಡ್ಡಿಗೆ ಹಿಂಗೆ ಹಾಕೋಕ್ಕೆ ಫುಲ್ ಅದನ್ನೆಲ್ಲ ರೆಡಿ ಮಾಡಿ, ಮತ್ತು ಮೇಲೆ ಹಾಕೋಕ್ಕೆ ಟರ್ಪಲ್ ತಂದಿದ್ದೀವಿ. ಮೀನ್ಸ್ ಹಳೆ ಟರ್ಪಲ್ ಗೈಸ್. ಅದು ನಮ್ದು ಹಳೆ ಟರ್ಪಲ್ ಮೇಲೂ ಒಂದು ಸ್ವಲ್ಪ ಬೇಕಿತ್ತು, ಅದನ್ನೇ ತಂದುಬಿಟ್ಟು ಇಲ್ಲಿ ಇಟ್ಟಿದ್ದೀವಿ ಗೈಸ್. ಮತ್ತು ಗಿಡಗಳು ಎಲ್ಲ ತಂದಿದ್ದೀವಿ. ಇದು ಅಡ್ಡಾಡ್ ಹಾಕೋಕ್ಕೆ ಗೈಸ್, ಹಿಂಗೆ ಅಡ್ಡಾಡ್ ಹಾಕೋಕ್ಕೆ. ನೆನ್ನೆ ಒಂದು ಸಮಸ್ಯೆ ಆಗಿಬಿಟ್ಟಿತ್ತು. ನೆನ್ನೆ ಒಂದು ಮಿಸ್ ಆಗಿಬಿಟ್ಟು 2 ಗಳ ಕಡ್ದಿಲ್ಲ ಗೈಸ್. ನಾವು ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿಲ್ಲ ನಾವು, ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ಮತ್ತು ಇದನ್ನು ತರೋದು ಗೈಸ್, ಇದನ್ನು ತರೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ನಮಗೆ. ಸೊ ಇದನ್ನೆಲ್ಲ ಅಚ್ಚುಕಟ್ಟು ಮಾಡೋದು ಮತ್ತು ಇದನ್ನು ಕಡ್ದಿರೋದು ಕ್ಲಿಪ್ ಹಾಕ್ತೀನಿ ಟೈಮ್ ಲ್ಯಾಪ್ಸಲ್ಲಿ, ಅದನ್ನು ನೋಡ್ಕೊಂಬನ್ನಿ ಫಸ್ಟು. ಸೊ ಗೈಸ್ ನೋಡಿರಲ್ಲ,
ಅದನ್ನು ಕಡ್ದಿದ್ದು ಮತ್ತು ಗೈಸ್ ಈಗ ಅದನ್ನ ಫುಲ್ ಬೆಡ್ಡಿಗೆ ರೆಡಿ ಮಾಡ್ಬೇಕೀಗ. ಮತ್ತು ನೆಕ್ಸ್ಟ್ ಗೈಸ್ ಅಲ್ಲಿ ಈಗ ಅದೇ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಇದೆ ಗೈಸ್. ನೆನ್ನೆ ಕಡಿಬೇಕಾದ್ರೆ ಇಲ್ಲೊಂದು ಕಡಿಬೇಕು ಇತ್ತು ಗೈಸ್. ಸೊ ನಾವು ನೆನ್ನೆ ಕಡಿಬೇಕಾದ್ರೆ ಮಿಸ್ ಮಾಡಿಬಿಟ್ಟಿದ್ವಿ. ಅವೆರಡು ಲೆಕ್ಕನೇ ಕಂಡಿಲ್ಲ, ಹಂಗೆ ಕಡ್ದು ಬಿಟ್ಟಿದ್ದೀವಿ. ಸೊ ಇವತ್ತು ಅದನ್ನು ಕಡಿಬೇಕು, ಜೊತೆಗೆ ಗುಡ್ಲೂ ಕಂಪ್ಲೀಟ್ ಮಾಡಬೇಕು. ಇದು ಇವತ್ತು ಕಂಪ್ಲೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್. ನೆನ್ನೆನೂ ಅಷ್ಟೇ ನಾವು ಅದು ದೆಬ್ಬೆ ಹಾಕ್ಬೇಕು ಅಂತ ಮುಗಿಸ್ತೀವಿ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇವತ್ತೂ ಫುಲ್ ಗುಡ್ಲು ಕಟ್ಟಿ ಮುಗಿಸ್ಬೇಕು ಅಂತ ಇದ್ದೀವಿ, ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಗೈಸ್ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಕೆಲಸ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಬೆಟ್ಟಿಂಗ್ ಎಲ್ಲ ರೆಡಿ ಆಯಿತು. ಸೊ ಅವೆರಡು ಮೂರು ಗೂಟ ರೆಡಿ ಮಾಡೋಕೈತೆ, ರೆಡಿ ಮಾಡಿವಿ. ಈಗ ಅದ್ರ ಮೇಲೆ ದೆಬ್ಬೆ ಹಾಕ್ಬೇಕು ಗೈಸ್. ಅದಕ್ಕಿಂತ ಮುಂಚೆ ತಂತಿ ಹೊಡಿಬೇಕು, ಅದಕ್ಕೆಲ್ಲ ಫುಲ್ ತಂತಿ ಹೊಡೆದ್ಬಿಟ್ಟು ಆಮೇಲೆ ಅದಕ್ಕೆ ದೆಬ್ಬೆ ಹಾಕ್ಬೇಕು ಗೈಸ್. ಅದ್ರ ಮೇಲೆ ಫುಲ್ ಕೆಳಗಡೆ ಎಲ್ಲ ರೆಡಿ ಮಾಡಿ ಆಮೇಲೆ ಮೇಲೆಗಡೆ ಮಾಡ್ತೀವಿ ಗೈಸ್. ಯಾಕಂದರೆ ಕೆಳಗಡೆ ಮಾಡಿಬಿಟ್ಟು ಮೇಲೆಗಡೆ ಮಾಡಿಬಿಟ್ಟು ಕೆಳಗಡೆ ಮಾಡೋಕ್ಕೋದ್ರೆ ಆಗಲ್ಲ ಗೈಸ್, ಅದು ಕರೆಕ್ಟಾಗಿ ದೆಬ್ಬೆ ಹಾಕೋಕ್ಕಾಗಲ್ಲ. ಸೊ ಫಸ್ಟು ಮೇಲೆಗಡೆ ಹಾಕ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಮೇಲೆಗಡೆ ಹಾಕ್ತೀವಿ ಗೈಸ್. ಸ್ಟಾರ್ಟ್. ಫೈನಲಿ ಕೆಳಗಡೆ ಎಲ್ಲ ಹಾಕಿದಾಯಿತು. ಇನ್ನೇನಿದ್ರು ಮೇಲೆಗಡೆ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಗರಿ ಬಿಟ್ಟರೆ ಆಗೋಯ್ತು ಗೈಸ್. ಟಾಪಲ್ಲಿ ಹಾಕಿ ಇಷ್ಟೈತೆ. ಇಷ್ಟು ಮುಗೀತೋ ಎಲ್ಲೋ ಗೊತ್ತಿಲ್ಲ. ಅಲ್ಲೇ ಟೈಮ್ ಮಾಡಿದರೆ 1 ಗಂಟೆ ಆಗೈತೆ. ಇಷ್ಟು ಮುಗೀತೋ ಗೊತ್ತಿಲ್ಲ ಗೈಸ್. ಕೈಯಲ್ಲಿ ಹಂಗಾಗ್ಬಿಟ್ಟು ನಾವು. ಸೊ ಗೈಸ್ ಈಗ ಇನ್ನೊಂದು ಮರ ತರೋಕೆ ಹೋಗ್ಬೇಕು, ಅದನ್ನೆಲ್ಲಿ ಹುಡ್ಕೋದೋ ಗೊತ್ತಿಲ್ಲ. ಏನೋ ಎಲ್ಲಾಯ್ತಾ ಇನ್ನೂ ಅದು ಬರೀ ಗೈಸ್ ನಾವು ನೀಟಾಗಿ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ ನೋಡ್ರಿ. ಅಡಿಕೆ ಗಿಡ ತಿರ್ಗಾ ಹೋಗಿ ತರಬೇಕು. ಇಲ್ಲೇ ಒಂದು ಹುಡುಕ್ತೀವಿ ಗೈಸ್, ಮರದೊಳಗಿನ ಇಲ್ಲೇ ಒಂದು ಸಿಗ್ಬೋದು. ಇಲ್ಲಿ ಸಿಗಲಿಲ್ಲ ಅಂದರೆ ಆ ಕಡೆಗೆ ಹೋಗ್ಬೇಕು ತಿರ್ಗಾ ಹುಡುಕೊಂಡು. ಸೊ ಬನ್ನಿ ಗೈಸ್ ಹೋಗಿ ಹುಡುಕಿ ಅದನ್ನು ತೊಗೊಂಬರೋಣ ಗೈಸ್. ನೋಡಿ ಇದೊಂದು ಒಣಗೋಗಿದೆ ಮರ, ಸೊ ಅದಕ್ಕೆ ಇಲ್ಲೇ ಹೊಡ್ಕೊಂಡಿದ್ವಿ. ಹೆಂಗೋ ಸಿಕ್ಬಿಡ್ತು ಗೈಸ್. ತಿರ್ಗೋ ಮನೆ ಹತ್ರ ಹೋಗ್ತಾಯ್ತು ಹುಡುಕೊಂಡು. ತಿರ್ಗೋ ಇಲ್ಲೇ ಸಿಕ್ಬಿಡ್ತು. ಇನ್ನೇ ಕಡಿಬೇಕು ಗೈಸ್, ನಾವೇ ಬೆಳೆಸಿರ್ತೀವಿ, ನಾವೇ ಕಡಿತೀವಿ. ಸಿಡ್ಲು ಹೊಡೆದ್ಬಿಟ್ಟು ನೋಡ್ರಿ ಗೈಸ್, ಪಕ್ಕದಾಗೆಲ್ಲ ಗಿಡ ಎಲ್ಲ ಒಳ್ಳೆ ಸಿಡ್ಲು ಹೊಡೆದ್ಬಿಟ್ಟು ಮಳೆ ಬರ್ಬೇಕು. ಸಿಡ್ಲು ಹೊಡೆದ್ಬಿಟ್ಟು ಗಿಡ. ಗೈಸ್ ಫೈನಲಿ ಮುಗಿಸಿವಿ ಗೈಸ್. ನೋಡಿ ಎಲ್ಲ ಫುಲ್ ಕಟ್ಟಿ ಮುಗಿಸಿದ್ದೀವಿ. ಕೆಳಗಡೆ ದೆಬ್ಬೆದೊಳಗಡ್ದು ಅಂತ ಟೇಪ್ ಕೂಡ ಹಾಕಿದ್ದೀವಿ. ಸೊ ಗೈಸ್ ಫೈನಲಿ ರೆಡಿ ಆಗೈತೆ ನೋಡಿರಿ. ಇನ್ನು ಇವತ್ತು ಮುಗ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್, ಡೌಟ್ ಆಗ್ತಾಯಿದ್ದಂಗೆ. ಮುಗಿಸ್ತೀವೋ ಇಲ್ವೋ ಅಂತನ, ಏನು ಮಾಡ್ತೀವೋ ಗೊತ್ತಿಲ್ಲ. ನೋಡೋಣ ಗೈಸ್, ಎಷ್ಟೊತ್ತಾಗುತ್ತೋ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀವಿ. ಇವತ್ತು ಮುಗಿಸೋಣ ಅಂತ ಏನೇನೋ ಅರ್ಥ ಪಡ್ತಿದ್ವಿ, ಬಟ್ ಮುಗೀತೋ ಇಲ್ವೋ ಗೊತ್ತಿಲ್ಲ. ವೇಟ್ ಆ್ಯಂಡ್ ವಾಚ್ ಗೈಸ್. ಗೈಸ್ ಟಾಂಟಾಡಾ ಗೈಸ್ ಗರಿ ಕಟ್ಬಿಟ್ವಿ. ಯಾಕಂದರೆ ಟಾರ್ಪಲ್ ಮೇಲೆ ಡೈರೆಕ್ಟ್ ಬಿಟ್ಬಿಟ್ರೆ ಏನೋ ಸಿಗಾಕೊಂಡು ಹೋಗ್ಬಿಡುತ್ತೆ ಅಂತ ಅದ್ರ ಮೇಲೆ ಗರಿ ಬಿಟ್ಟಿದ್ದೀವಿ ಗೈಸ್. ಅದ್ರ ಮೇಲೆ ಟಾರ್ಪಲ್ ಹಾಕ್ತೀವಿ, ಅದ್ರ ಮೇಲೆ ಗರಿ ಹಾಕ್ತೀವಿ ಗೈಸ್. ಗರಿ ಹಾಕೋಕ್ಕೆ ಟಾರ್ಪಲ್ ಹಾಕೋಕ್ಕೆ ನಮ್ಮ ಹತ್ರ ಏನು ಕಟ್ಟೋಕ್ಕೆ ಏನಿಲ್ಲ ಗೈಸ್. ಕಟ್ ಮಾಡೋಕ್ಕೂ ಕರೆಕ್ಟಾಗಿ ಅದನ್ನೇನು ಇಲ್ಲ, ಅಳ್ತಾ ಇಲ್ಲ. ಸೊ ಹಂಗಾಗಿ ಈಗ ಟೈಮ್ ಆಗೋಗ್ಬಿಟ್ಟೈತೆ ಗೈಸ್. ಬಿಸಿಲು ನೋಡ್ರಿ ಸರ್ರೆ ಹೊಡಿತೈತೆ, ಮಳೆ ಪಕ್ಕ ಬಂದೇ ಬರುತ್ತೆ. ಸೊ ಮಳೆ ಬರೋಷ್ಟಿಗೆ ಕಟ್ಬೇಕು ಗೈಸ್ ನಾವು. ಮಳೆ ಬರೋ ವರ್ಷದಿಗೆ ಕರಿ ಹಾಕಿ ಅದ್ರ ಮೇಲೆ ಗಾರದಂಗೆ ಏನೇನೋ ಮಾಡಿ ಕಟ್ಬೇಕು ಗೈಸ್. ಅದು ನಮ್ಮ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಊಟ ಮಾಡಿಲ್ಲ, ಈಗ ಊಟ ಮಾಡೋಕೆ ಹೋಗಬೇಕು. ಸೊ ಊಟ ಮಾಡ್ಕೊಂಬಂದು ಕಟ್ತೀವಿ ಗೈಸ್. ಆಗುತ್ತೋ ಇಲ್ವೋ ನಂಗೆ ಅದೇ ಡೌಟ್ ಆಗ್ತೈತೆ. ಮುಗಿಸ್ತೀವೋ ಇಲ್ವೋ ಇವತ್ತು ಅಂತನ. ಸೊ ಗೈಸ್ ಮುಗಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಆ್ಯಂಡ್ ವಾಚ್ ಗೈಸ್, ವೆಯ್ಟ್ ಮಾಡಿರಿ. ಪಕ್ಕ ಮುಗಿಸ್ತೀವಿ ಅಂತ ನನ್ನ ತಲೆಯಲ್ಲೈತೆ.
ಡೌಟ್ ಕೂಡ ಐತೆ ನನಗೆ ಮುಗಿಸ್ತೀವೋ ಇಲ್ವೋ ಅಂತ. ಸೊ ಬನ್ನಿ ಗೈಸ್, ಹೋಗಿ ಫಸ್ಟ್ ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದು ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಈಗ ಗರಿ ಕಡಿಯೋಕೆ ಹೋಗ್ತಿದ್ದೀವಿ. ಗರಿ ಕಡ್ಕೊಂಬಂದು ಅಲ್ಲೇ ಊಟ ಮಾಡ್ಕೊಂಬಂದು ಮನೆಯಿಂದ. ಸೊ ಈಗ ಹೋಗ್ಬಿಟ್ಟು ಗರಿ ಕಡ್ಕೊಂಬಂದು ಟಾರ್ಪಲ್ ಒಂದು ಸ್ವಲ್ಪ ಹಾಕಿವಿ, ಅದು ಹಾರಾಡ್ತೈತೆ ಗಾಳಿಗೆ. ಸೊ ಈಗ ಹೋಗಿ ಗರಿ ಕಡ್ಕೊಂಬಂದು ಗರಿ ಹಾಕ್ಬೇಕು ಗೈಸ್, ಅಷ್ಟೇ. ಬನ್ನಿ ಮನೆ. ಸೊ ಗೈಸ್, ಗರಿ ಎಲ್ಲ ಕಡ್ಕೊಂಬಂದಿದ್ದಾಯಿತು. ಈಗ ಈ ಟಾರ್ಪಲ್ ನೀಟಾಗಿ ಸರಿ ಮಾಡಿಬಿಟ್ಟು ಅದ್ರ ಮೇಲೆ ಗರಿ ಬಿಡ್ಬೇಕು. ಗರಿ ಬಿಟ್ಬಿಟ್ಟು ಆರ್ದಂಗೆ ತಂತಿ ಕಟ್ಬೇಕು ಗೈಸ್. ಕಟ್ಟೋಕ್ಕಾಗುತ್ತಾ? ಕಟ್ಟಿದ ಮೇಲೆ ಆರುತ್ತಾ ಗೊತ್ತಿಲ್ಲ ಗೈಸ್. ಈ ಗಾಳಿ ಸಖತ್ ಹೆವಿ ಬೈತೆ ಗೈಸ್, ಯಾಕಂದರೆ ಗುಡ್ಡದ ಮೇಲೆ ಇರೋದು ನೋಡಿ ನಾವು. ಸ್ವಲ್ಪ ಹೈಟ್ ಜಾಸ್ತಿ ಹೈಟಲ್ಲಿದ್ದೀವಿ ಗೈಸ್. ಸೊ ಅದರಿಂದ ಗಾಳಿ ಜಾಸ್ತಿ ಇರುತ್ತೆ. ಗಾಳಿ ಜಾಸ್ತಿ ಇರೋದ್ರಿಂದ ನಾವು ಕಟ್ಟಿದ್ದು ಇರುತ್ತಾ ಗೊತ್ತಿಲ್ಲ. ಸೊ ಇರುತ್ತೋ ಇಲ್ವೋ ಅಂತ, ಆ್ಯಂಡ್ ಇರ್ದಂಗೆ ಇರೋ ಥರ ನಾವು ಕಟ್ತೀವ ಅಂತ ನೋಡಿ ಗೈಸ್. ನೀವೇನ ಕಟ್ಟೋಕ್ಕಾಗುತ್ತಾ? ನಮ್ಮ ಕೈಲಿ ಆಗುತ್ತೆ ಅಂತ ಅನ್ಕೊತೀನಿ. ಬರೀ ಕಟ್ಟೋಣ, ಲೆಟ್ಸ್ ಸ್ಟಾರ್ಟ್. ಗೈಸ್ ಫೈನಲಿ ಗರಿಯೆಲ್ಲ ಹಾಕ್ಬಿಟ್ಟಿವಿ ಗೈಸ್. ಟನ್ ಗರಿಯೆಲ್ಲ ಹಾಕ್ಬಿಟ್ಟಿದ್ದೀವಿ ಗೈಸ್. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಿದೆ. ಬಟ್ ಒಂದು ಪ್ರಾಬ್ಲಮ್ ಇದ್ರೆ ಆಗ್ಬಿಟ್ಟಿದೆ ಗೈಸ್. ಗರಿ ಎಲ್ಲ ಗಾಳಿ ಬಂದರೆ ಹಿಂಗೆ ಎದಾಳ್ತವೆ ಗೈಸ್ ಮ್ಯಾಕಿ. ನೋಡ್ರಿ ಎಲ್ಲ ಆಯಿತು. ಈಗ ಒಂದು ಹೊಸ ಪ್ರಾಬ್ಲಮ್ ಬಂತು. ಇದಕ್ಕೇನಾದರೂ ಒಂದು ಮಾಡಬೇಕೀಗ. ಏನು ಮಾಡೋದು? ದೆಬ್ಬೆ ಇದೆ ಗೈಸ್. ದೆಬ್ಬೆ ಹಾಕಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ದೆಬ್ಬೆ ಹಾಕಿ ಕಟ್ಟಿರೋ ಇರ್ತೈತೋ ಇಲ್ವೋ ಡೌಟು. ಇಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್. ಸೊ ಎಲ್ಲ ಆಯಿತು ಅನ್ನುವಾಗ ಇದೊಂದು ಹೊಸ ಉಟ್ಕೊಂತ ಗೈಸ್. ಸೊ ಬರ್ರಿ ಏನೋ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಹುಡ್ಕೋಣ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳೋಣ. ಸೊ ಗೈಸ್ ಇಷ್ಟಾಗಿದೆ. ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಫುಲ್ ಔಟ್ಪುಟ್ ನಿಮಗೆ ತೋರಿಸ್ತೀವಿ. ವೈಟ್ ಆ್ಯಂಡ್ ಸಿ. ಗ್ಯಾಸ್ ಫೈನಲಿ ಹಟ್ ಮೀನ್ಸ್ ಗುಡಿಸ್ಲು. ನಮ್ಮ ಕಡೆ ಎಲ್ಲ ಇದನ್ನ ಮಂಚಿಗೆ ಅಂತಾರೆ ಗೈಸ್. ಫೈನಲಿ ಕಟ್ಬಿಟ್ವಿ ಗೈಸ್. ಗೈಸ್ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡ್ರಿ ಏನು ಸಕ್ಕತ್ತಾಗಟ್ಟಿದ್ದೀವಿ. ಸಕ್ಕತ್ತಾಗಿ ಕಟ್ಟಿದ್ವಿ ಗೈಸ್. ಇದು ಯಾಕೆ ಓಪನ್ ಅದನ್ನು ಕ್ಲೋಸ್ ಮಾಡಬೇಕಾಯ್ತು. ಅದು ಆ್ಯಕ್ಚುಲಿ ಅದನ್ನ ಯಾಕೆ ಓಪನ್ ಬಿಟ್ಟಿದ್ದೀವಿ ಅಂದರೆ, ಇದು ಗಾಳಿ ಬರುತ್ತಲ್ಲ ಗೈಸ್, ಗಾಳಿ ಯಾವಾಗಲೂ ಹಿಂಗೆ ಪೂರ ಪಶ್ಚಿಮಲ್ಲಿ ಜಾಸ್ತಿ ಓಡಾಡೋದು ಗೈಸ್. ಸೊ ನಾವು ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಗಾಳಿ ಎತ್ತಕ್ಕೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನ ಓಪನ್ ಬಿಟ್ಟರೆ ಗಾಳಿ ಹಿಂಗೆ ಓಡಾಡುತ್ತಲ್ಲ, ಚಪ್ರಕ್ಕೇನೂ ಆಗೋಲ್ಲ, ಅಲ್ಲಾಡಲ್ಲ. ಸೊ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಕಟ್ಟಿರೋದು ಗೈಸ್. ನೋಡ್ರಿ ಎಲ್ಲ ಹಿಂಗೆ ಡಿಸೈನ್ನ ಕಟ್ಬಿಟ್ಟಿದ್ದೀವಿ ಅಂತ ಅಲಕ್ಕೆಲ್ಲ ಚೆನ್ನಾಗಿ ಕಟ್ಬಿಟ್ಟಿದ್ದೀವಿ. ಅಲ್ಲಾಡ್ದಂಗೆ ಕಟ್ಟಿದ್ದೀವಿ ಗೈಸ್. ನೋಡ್ರಿ ಎಲ್ಲನೂ ಇದು ಗಾಳಿ ಬಂದರೆ ಅಲ್ಲಾಡುತ್ತೆ. ಅಲ್ಲಾಗ್ತೈತೆ ಗೈಸ್. ಅಲ್ಲಾಗ್ತೈತೆ ಗೈಸ್. ನೋಡ್ರಿ ಏನು ಸಾಕಾಗಿಟ್ಟಿದೆ. ಈ ಕಡೆದು ಆ ಕಡೆದು ಎರಡು ಕಡೆದು ಗರಿ ಯಾವುದಕ್ಕೆ ಅಂದರೆ ಗಾಳಿ ಬಂದು ಹಿಂಗೆ ಎತ್ತಾಕುತ್ತಲ್ಲ ಗೈಸ್, ಹಿಂಗೆ ಎತ್ತಾಕ್ಬಿಡುತ್ತೆ. ಸೊ ಹಂಗಾಗಿ ಅದನ್ನ ದೆಬ್ಬೆ ಹಾಕಿ ಬಿಗಿದ್ಬಿಟ್ಟಿದ್ದೀವಿ. ಸೊ ಈ ಥರ ಬಿಗ್ದಿರೋದು ಗಟ್ಟಿ ಇರುತ್ತೋ ಇಲ್ವೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್. ನಮಗೂ ಇನ್ನೂ ಆ್ಯಕ್ಚುಲಿ ಗೊತ್ತಿಲ್ಲ. ಕರೆಕ್ಟಾಗಿ ಹಿಂಗೆ ಕಟ್ಟಿದ್ರೆ ಹಾಳಾಡಲ್ಲ ಅಂತ ಹೇಳ್ಬಿಟ್ಟು ದೆಬ್ಬೆ ರೆಡಿ ಮಾಡಿಬಿಟ್ಟು ದೆಬ್ಬೆ ಹಾಕಿ ಕಟ್ಟಿದ್ದೀವಿ ಗೈಸ್. ನೋಡ್ರಿ ಒಂದು ತಂತಿಯಾಗಿ ಬಿಗ್ಗೆ ಹೊಡೆದಿದ್ದೀವಿ ಎರಡು ಕಡೆ, ಎಲ್ಲ ಕಡೆನೂ ಎಲ್ಲ ಕಡೆ ಫುಲ್ 4 ಕಡೆನೂ ಬಿಗ್ಗೆ ಕಟ್ಟಿದ್ದೀವಿ. ಸೊ ಗಾಳಿ ಬಂದು ಹಿಂಗೆ ಎತ್ತಾಕ್ಬಿಟ್ರೆ ಅಲ್ವಾ ಗೈಸ್, ಗಾಳಿ ಬಂದು ಹಿಂಗೆ ಎತ್ತಾಕ್ಬಿಟ್ರೆ ಮ್ಯಾಕೆ ಅಲ್ವಾ.
ಇದು ನಾವು ಚೆಕ್ ಮಾಡಲಿಲ್ವಲ್ಲ. ಏನಾಗಲ್ಲ ಬಿಡಿ ಗೈಸ್. ನೋಡಿರಿ ಫೈನಲಿ ಕಟ್ ಮುಗಿಸ್ಬಿಟ್ಟು ಗೈಸ್. ನಾನು ಇದನ್ನು 2 ಕಾರಣಕ್ಕೆ ಅಂತ ಹೇಳಿದ್ದೆ ಗೈಸ್. ಒಂದು ಕಾರಣ ಏನು ಅಂದರೆ ಇಲ್ಲಿ ನಮ್ಮ ಹೊಲಕ್ಕೆ ಹತ್ರ ಆಗುತ್ತೆ ಅಂತ ಗೈಸ್. ನಮ್ಮ ಹೊಲದಲ್ಲಿ ಯಾವುದೂ ಮಳೆ ಬಂದು ಸಡನ್ನಾಗಿ ಬರೋಕ್ಕೆ ಏನೂ ಇರಲಿಲ್ಲ. ಸೊ ಹಂಗಾಗಿ ಇದು ಇಲ್ಲಿ ನಮ್ಮ ಹೊಲದ ಹತ್ರ ಯಾರನ್ನ ಕೆಲಸ ಮಾಡ್ಬೇಕಾದ್ರೆ ಆರಾಮಾಗಿ ಯಾರನ್ನ ಬಂದು ಇದು ಕೂತ್ಕೊಳಕ್ಕೂ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಇದು ಗೈಸ್, ಇಲ್ಲಿ ನೆಟ್ವರ್ಕ್ 5G 2 MB 3 MB ಗಂಟ ಸಿಗುತ್ತೆ ಗೈಸ್. ಅದಕ್ಕೆ ಈ ಜಾಗದಲ್ಲೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಕಟ್ಟಿದ್ದೀವಿ ಗೈಸ್. ಯಾಕೆಂದರೆ ನಾವು ಇಲ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗೆಲ್ಲ, ಊರಿಗೆ ಬಂದಾಗೆಲ್ಲ ನಾನು ವೀಡಿಯೋ ಎಡಿಟ್ ಮಾಡ್ಬೇಕಾರಲ್ಲ ಅಥವಾ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕು ಗೈಸ್. ನಾನು ನಮ್ಮ ಮಂತಾಗಿಂದ ಇಲ್ಲಿಗೆ ಬಂದುಬಿಟ್ಟು ನೈಟ್ ಹೊತ್ತು ಇಲ್ಲಿ ಕತ್ಲಾಗಿ ಕೂತ್ಕೊಂಡು ಒಂದು 3-4 ವೀಡಿಯೋ ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ನಾನು ಇನ್ಸ್ಟಾ ಶಾರ್ಟ್ಗಳು ಮತ್ತು ಯೂಟ್ಯೂಬ್ 3 ವೀಡಿಯೋ 4 ವೀಡಿಯೋ ಇಲ್ಲಿಂದನೇ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ನಾನು. ಸೊ ಹಂಗಾಗಿ ಇದು ಇಲ್ಲಿ ನಮ್ಗೆ ಅವಶ್ಯಕತೆ ಇತ್ತು ಗೈಸ್. ಸೊ ಹಂಗಾಗಿ ಕಟ್ಟಬೇಕಾಗಿತ್ತು, ಕಟ್ಟಿದ್ದೀವಿ. ಸೊ ನಾವು ಅದೇ ಥರ ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಏನು ದುಡ್ಡು ಖರ್ಚು ಮಾಡ್ದಂಗೆ ಕಟ್ಟಿರೋದು ಗೈಸ್ ನಾವೆಲ್ಲ ಪೂರ್ತಿನ. ಇದಕ್ಕೇನು ಖರ್ಚಾಗೋಂಥದ್ದು ಏನು ಖರ್ಚು ಮಾಡಿಲ್ಲ, ಏನು ಖರ್ಚು ಮಾಡೋ ಅಂಥ ಐಟಮ್ಗಳು ಏನೂ ಹಾಕಿಲ್ಲ ಇದಕ್ಕೆ. ಸೊ ಗೈಸ್ ನೀವೆಲ್ಲರೂ ಇಷ್ಟಪಟ್ಟಿರಿ ಅಂದ್ಕೊತೀನಿ. ಸೊ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಕಮೆಂಟ್ ಹಾಕೋದು ಮರಿಬೇಡ್ರಿ ಗೈಸ್. ಯಾಕಂದರೆ ನಾನು ಹೇಳಿದ್ದೆ, ಕಮೆಂಟು ಯಾರು ಚೆನ್ನಾಗಿ ಹಾಕ್ತಾರೋ ಅವ್ರ ಕಮೆಂಟ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇವರು ಈ ಥರ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಸೊ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಕಷ್ಟಪಟ್ಟು ಕಟ್ಟಿದ್ದೀವಿ, ಕಷ್ಟಪಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಿ, ಹಂಗೆ ಒಂದು ಕಮೆಂಟ್ ಹೊಡೆದು ಬಿಡ್ರಿ. ಸೊ ಗೈಸ್ ಕ್ಲಿಪ್ಗಳು ಹಾಕ್ತೀನಿ, ನೋಡ್ಕೊಂಡು ಹಂಗೆ ಹೋಗಿ ಗೈಸ್.